ಹಲೋ ಎವ್ರಿವನ್, ಯಾನಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಕ್ಯಾರೆಟ್ ಕೇಕ್, ವೆಜ್ ಕ್ಯಾರೆಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ಫಸ್ಟಾಗಿ ನಾವು ಒಂದು ಸಣ್ಣ ಗಾತ್ರದ ಕ್ಯಾರೆಟನ್ನು ತುರಿಬೇಕು. ಮೆಲ್ಲನೆ ಸಣ್ಣದಾಗಿ ತುರಿದು ಇಡಬೇಕು. ಬೇಯಿಸ್ಲಿಕ್ಕೆ ಏನೂ ಇಲ್ಲ, ಹಸಿಯೇ ಹಾಕೋದು ನಾವು. ಸೊ ಅದನ್ನೊಂದು ತುರಿದು ಇಡಬೇಕು. ನಂತರ ಒಂದು ಪಾತ್ರೆಯಲ್ಲಿ ಅರ್ಧ ಬೌಲ್ನಷ್ಟು ಮೊಸರು, ಯಾವ ಬೌಲ್ನಲ್ಲಿ ನೀವು ಮೊಸರು ತಗೊಳ್ತೀರೋ ಅದೇ ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ಸಕ್ಕರೆ, ಸ್ವೀಟ್ ಜಾಸ್ತಿ ಬೇಕಾದರೆ 2-3 ಸ್ಪೂನ್ ಹೆಚ್ಚು ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಅರ್ಧ ಬೌಲ್ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ನಂತರ ಅರ್ಧ ಬೌಲ್ನಷ್ಟು ಎಣ್ಣೆ, ಇಲ್ಲಿ ನಾನು ಸನ್ಪ್ಯೂರ್ ಆಯಿಲನ್ನು ಬಳಸಿದ್ದೇನೆ. ಸನ್ಪ್ಯೂರ್ ಅಥವಾ ಸನ್ಫ್ಲವರ್ ಆಯಿಲ್ ಯಾವುದು ಆಗ್ತದೆ, ಅರ್ಧ ಬೌಲ್ನಷ್ಟು ತಗೊಂಡಿದ್ದೇನೆ. ನಂತರ ಇದನ್ನು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಒಂದು ಪೇಸ್ಟ್ ಥರ ಒಂದು 10 ನಿಮಿಷದಷ್ಟು ನಾವು ಇದನ್ನು ಮಿಕ್ಸ್ ಮಾಡಬೇಕು. ಯಾಕಂದರೆ ನಾವಿಲ್ಲಿ ಎಗ್ಗೇನೂ ಹಾಕ್ತಾಯಿಲ್ಲ. ಸೊ ಅದೊಂದು ಪೇಸ್ಟ್ ಥರ ಬರಬೇಕಾದ್ರೆ ತುಂಬ ಹೊತ್ತು ನಾವು ಅದನ್ನು ಮಿಕ್ಸ್ ಮಾಡಬೇಕಾಗ್ತದೆ. ನೋಡಿ, ಇಷ್ಟು ಕ್ರೀಮಿಯಾಗಿ ಬಂದಿದೆ. ನಾನೊಂದು 10-15 ನಿಮಿಷ ಮಿಕ್ಸ್ ಮಾಡಿದ್ದೇನೆ. ಒಂದು ಪೇಸ್ಟ್ ಥರ ಆಯಿತು ನೋಡಿ. ನಂತರ ಅದೇ ಬೌಲಿಂದ 1 ಬೌಲ್ನಷ್ಟು ಮೈದಾ ಹಿಟ್ಟು, 1 ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಎಲ್ಲವನ್ನು ಇದಕ್ಕೆ ಹಾಕಿ ನಾನು ಫಿಲ್ಟರ್ ಮಾಡ್ತಾಯಿದ್ದೇನೆ, ಸೋಸ್ತಾ ಇದ್ದೇನೆ. 1 ಕಪ್ಪಷ್ಟು ಮೈದಾ, ಅರ್ಧ ಬೇಕಿಂಗ್ ಸೋಡಾ, 1 ಸ್ಪೂನ್ ಬೇಕಿಂಗ್ ಪೌಡರ್ ಇದೆಲ್ಲವನ್ನು ಹಾಕಿ ಅಳತೆ ಸರಿ ಇರಬೇಕು. ಯಾಕಂದರೆ ನಾವು 1 ಬೌಲ್ನಷ್ಟು ಅರ್ಧ ಬೌಲ್ನಷ್ಟು ನಾವು ಸಕ್ಕರೆ, ಎಣ್ಣೆ, ಮೊಸರನ್ನು ತಗೊಂಡಿದ್ದೇವೆ. ಅದರ ಡಬಲ್ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿ ಅಂತ ಫೀಲ್ ಆದರೆ ಹಾಲನ್ನು ಹಾಕ್ಕೊಳ್ಬೇಕು. ಹಸಿ ಹಾಲನ್ನು ನಾನು ಇಲ್ಲಿ ಹಾಕಿದ್ದೇನೆ, ಬಟ್ ಅದಲ್ಲಿ ವಿಡಿಯೋದಲ್ಲಿ ಬರಲಿಲ್ಲ. ನಾನು ಒಂದು ಅರ್ಧ ಬೌಲ್ನಷ್ಟು, ಅಂದರೆ ಅದು ನಮಗೆ ನೋಡಿಕೊಂಡು ಹಾಲು ಹಾಕಬೇಕಾಗ್ತದೆ. ಹಸುವಿನ ಹಾಲನ್ನು ತಗೊಂಡಿದ್ದೇನೆ. ಹಾಕ್ತಾ ಸ್ವಲ್ಪ ಗಟ್ಟಿ ಆಗುವಾಗ ಹಾಕ್ತಾ ಹೋದರೆ ಆಯಿತು ಹಾಲನ್ನು. ನಂತರ ತುರಿದ ಕ್ಯಾರೆಟ್ ಎಲ್ಲವನ್ನು ನಾವೊಂದು ಅರ್ಧ ಕ್ಯಾರೆಟಷ್ಟು ತುರಿದಿದ್ದೇನೆ. ಅದನ್ನೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ನಂತರ ನಮಗೆ ಫ್ಲೇವರಿಗೋಸ್ಕರ 1ರಿಂದ 1.5 ಸ್ಪೂನ್ನಷ್ಟು ವೆನಿಲ್ಲಾ ಫ್ಲೇವರನ್ನು ನಾನಿಲ್ಲಿ ತಗೊಂಡಿದ್ದೇನೆ. ನೋಡಿ, ಈಗ ವೆನಿಲ್ಲಾ ಫ್ಲೇವರ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ಕೇಕ್ ರೆಡಿ ಆಗ್ತದೆ. ನಂತರ ಒಂದು ಕೇಕ್ ಮಾಡುವಂತಹ ಒಂದು ಸಣ್ಣ ಪಾತ್ರೆಯನ್ನು ನಾವು ತಗೊಂಡಿರಬೇಕು. ನೋಡಿ, ಇದು ಇಷ್ಟು
ರೆಡಿಯಾಗಿದೆ. ಈಗ ಎಲ್ಲವನ್ನು ಒಂದು 5 ನಿಮಿಷ ನಾನು ಮಿಕ್ಸ್ ಮಾಡಿದ್ದೇನೆ ಇಲ್ಲಿ. ತುಂಬ ದಪ್ಪವೂ ಅಲ್ಲ, ತುಂಬ ತೆಳುವೂ ಅಲ್ಲ, ಹದವಾಗಿರಬೇಕದು. ನನಗೆ ದ್ರಾಕ್ಷಿ ಸ್ವಲ್ಪ ಹಾಕುವ ಅಂತ ಅನ್ನಿಸ್ತು, ಸೊ ಸ್ವಲ್ಪ ದ್ರಾಕ್ಷಿಯನ್ನೆಲ್ಲ ಹಾಕಿದ್ದೇನೆ. ಫ್ರೂಟ್ಸ್ ಏನಾದರೂ ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ಹಾಕಲಿಕ್ಕಿದ್ರೂ ಕೂಡ ಹಾಕ್ಬೋದು. ಈಗ ಒಂದು ಸಣ್ಣ ಪಾತ್ರೆಗೆ ಕೇಕ್ ಮಾಡುವಂಥ ಒಂದು ಯಾವುದ್ರಲ್ಲಿ ನಾವು ಬೇಯಿಸಲಿಕ್ಕೆ ಇಡ್ತೇವೆ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಸುತ್ತಲೂ ಅದನ್ನು ಸವರಬೇಕು, ಸುತ್ತ ಅದನ್ನು ಹರಡಬೇಕು. ಈಗ ನಾವು ಯಾವ ಪಾತ್ರೆ ರೆಡಿ ಮಾಡಿಟ್ಟಿದ್ದೇವೆ ಅದಕ್ಕೆ ಬೇಕಿಂಗ್ ಪೇಪರ್ ಹಾಕಬೇಕು. ಬೇಕಿಂಗ್ ಪೇಪರ್ ಹಾಕದಿದ್ದರೆ ನಮಗೆ ಕೆಲವೊಮ್ಮೆ ಆ ಕೇಕ್ಗಳು ತಳ ಹಿಡಿದರೆ ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಬೇಕಿಂಗ್ ಪೇಪರ್ ಹಾಕಿದರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸ್ವಲ್ಪ ಅಡಿಗೆ ಎಣ್ಣೆಯೋ ಅಥವಾ ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕ್ಬೋದು. ನಂತರ ಎಲ್ಲ ಮಿಕ್ಸ್ ಮಾಡಿದಂತಹ ಮಿಶ್ರಣವನ್ನು ನಾವು ಅದಕ್ಕೆ ಹಾಕಿ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಅಂತ ಇರಬಾರ್ದು. ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೇನೆ. ಈಗ ನಮ್ಮದು ಪಾತ್ರೆಗೆ ಹಾಕಿ ಆಯಿತು. ಇದಕ್ಕಿಂತ ಮುಂಚೆ ಒಂದು 2-3 ನಿಮಿಷ ಮುಂಚೆ ನಾವು ಪಾತ್ರೆಗೆ ಹಾಕುವ ಮುಂಚೆ ಗ್ಯಾಸಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಪ್ರೀ ಹೀಟ್ ಮಾಡಿಕೊಳ್ಬೇಕು. ಅಂದರೆ ಸ್ವಲ್ಪ ಬಿಸಿ ಆದ ನಂತರ ಪಾತ್ರೆ ನಾವು ಕಂಟೈನರನ್ನು ನಾವು ಯಾವ ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇವೋ ಅದನ್ನು ಇಡ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ನೀರೇನು ಬೇಡ, ಖಾಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಡಿಗೆ ಉಪ್ಪು ಹಾಕಿಕೊಂಡು ಅದರ ಮೇಲೆ ಪ್ಲೇಟ್ ಇಡಬೇಕು. ಅದರ ಮೇಲೆ ನಾವು ಹಾಕಿದಂತಹ ಮಿಶ್ರಣದ ಪಾತ್ರೆ ಇದೆಯಲ್ಲ ಅದನ್ನು ಇಡಬೇಕು. ಮತ್ತು ಮುಚ್ಚಳ ಇಟ್ಟು ಒಂದು 40ರಿಂದ 45 ನಿಮಿಷ ಅದನ್ನು ಸ್ಲೋ ಫ್ಲೇಮಲ್ಲಿ, ಮಿಡ್ಲಲ್ಲಿ ಬೇಕಾದ್ರೆ ಒಮ್ಮೊಮ್ಮೆ ಹೈ ಫ್ಲೇಮ್ ಇಡ್ಬೋದು. ಸ್ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕಾಗ್ತದೆ. ಇಲ್ಲೀಗ ಎಲ್ಲ ರೆಡಿ ಆಯಿತು. ಒಂದು ಮುಚ್ಚಳವನ್ನು ಇಟ್ಟು 40-45 ನಿಮಿಷ ನಾನು ನೋಡಿ. ಈಗ 40-45 ನಿಮಿಷದ ನಂತರ ನಾನು ಅದನ್ನು ತೆಗೆದಿದ್ದೇನೆ. ಕೇಕ್ ಆಗಿದೆ, ಬೆಂದಿದೆ. ಅದನ್ನು ನಾವು ಉಲ್ಟ ಮಾಡುವ. ನೋಡಿ, ಪಾತ್ರೆ ತಳ ಹಿಡಿಲಿಲ್ಲ, ಒಳ್ಳೆ ರೀತಿಯಲ್ಲಿ ಬಂದಿದೆ ಕೇಕ್. ಈಗ ಅದರ ಮೇಲಿರುವಂತಹ ಬೇಕಿಂಗ್ ಪೇಪರನ್ನು ನಿಧಾನವಾಗಿ ತೆಗಿಬೋದು. ಕ್ರೀಮ್ ಏನಾದಿದ್ದರೆ ಕ್ರೀಮ್ ಹಾಕ್ಕೊಳ್ಬೋದು. ಚೆನ್ನಾಗಿ ಬಂದಿದೆ, ಹುಡಿಯಾಗಿ ಸ್ಮೂತಾಗಿ. ನೋಡಿ, ಒಳ್ಳೆ ರೀತಿಯಲ್ಲಿ ಬೆಂದಿದೆ.
ಕ್ಯಾರೆಟ್ ವೆಜ್ ಕ್ಯಾರೆಟ್ ಕೇಕ್ ರೆಡಿಯಾಗಿದೆ. ಇದರ ಮೇಲೆ ನಾನು ಸ್ವಲ್ಪ ಶುಗರ್ ಸಿರಪ್ ಹಾಕ್ತೇನೆ, ಯಾಕಂದರೆ ತುಂಬ ಹುಡಿ ಹುಡಿಯಾಗಿರೋದ್ರಿಂದಾಗಿ ಸ್ವಲ್ಪ ಮೇಲೆ ಸ್ಮೂತ್ ಇರಲಿ ಅಂತ ಶುಗರ್ ಸಿರಪನ್ನು ಹಾಕ್ತಾಯಿದ್ದೇನೆ. ಅಂದರೆ ಶುಗರನ್ನು ಸ್ವಲ್ಪ ನೀರಲ್ಲಿ ಬಿಸಿ ಮಾಡಿ ಶುಗರನ್ನು ಹಾಕ್ತಾಯಿದ್ದೇನೆ, ಶುಗರ್ ಸಿರಪನ್ನು. ಅದರೊಟ್ಟಿಗೆ ನೀವು ಬೇಕಾದ್ರೆ ಜೇನುತುಪ್ಪವನ್ನು ಕೂಡ ಹಾಕಿಕೊಂಡು ಅದರ ಮಿಶ್ರಣ ಮಾಡ್ಬೋದು. ಚೆರಿಯನ್ನು ಸುಮ್ಮನೆ ಡೆಕೋರೇಷನ್ಗೋಸ್ಕರ ಹಾಕಿದ್ದೇನೆ, ಒಂದು ಒಳ್ಳೆ ಟೇಸ್ಟ್ ಬರಲಿ ಅಂತ. ಒಂದು ವೆಜ್ ಕೇಕ್ ರೆಡಿಯಾಗಿದೆ.